ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಬೆಳಗಾವಿ ಮೋಸ ಆ ಪ್ರಕರಣ ತಾವು ಸಿಗೋಡಿ ಇಲ್ಲ, ಮೊದಲ ಪ್ರಾಥಮಿಕವಾಗಿ ನಮ್ಮ ಪೊಲೀಸರು ಮೊದಲು ತನಿಖೆ ಮಾಡ್ಲಿ ಅಂತ, ಅಂದ್ರೆ ಹೆಂಗಾಯ್ತು, ಯಾರ್ಯಾರು ಇನ್ವಾಲ್ವ್ ಅಂತ ಒಂದು ವರದಿ ಮಾಡ್ಲಿಕ್ಕೆ ಮಾಡಿ ಈ ವಾರನಾಗ ಕಮಿಷನರು DC ಅವರು ನಾವು ಒಂದು ಮೀಟಿಂಗ್ ಮಾಡ್ತಾರೆ ಮಾಡಿ ಬಹುಶಃ ಅದು COD ಕೊಡ್ಬೇಕಾಗ್ತೈತೆ. ಯಾಕಂದ್ರೆ ಅದು ಟ್ರಾನ್ಸಾಕ್ಷನ್ ಜಾಸ್ತಿ ಇದೆ. ಅದು ಅಟ್ಲೀಸ್ಟ್ ಏನಾಗಿದೆ ನಮ್ಮಿಂದ ಏನು ಹೆಲ್ಪ್ ಮಾಡ್ಲಿಕ್ಕೆ ಅಂತ ಒಂದು 3-4 ಜನ ಪೊಲೀಸರು ಅದಕ್ಕೆ ಈಗಾಗಲೇ ಇನ್ವಾಲ್ವ್ ಆಗಿ ಮಾಡಿದಾರೆ. ಒಂದು 5-6 ಕೇಸು ರಿಜಿಸ್ಟರ್ ಆಗಿತ್ತು ಅದರ ವಿರೋಧವಾಗಿ. ಅವ್ರು ವರದಿ ಕೊಟ್ಟ ಮೇಲೆ ನಾವೇನು ಮಾಡ್ಬೇಕಂತ ಡಿಸಿಷನ್ ತೊಗೊಳ್ತೀವಿ. ಬಹುಶಃ CODಗೆ ಅದು ರೆಫರ್ ಆದ್ರೂ ಆಗ್ಬೋದು. ಅದೇ 3 ಜನ ಐಡೆಂಟಿಫೈ ಮಾಡ್ಯವ್ರೆ, ಮೇನ್ ಇದ್ದವ್ರು 3 ಜನ ಇದ್ದಾರೆ, 2 ಲೇಡಿ 1 ದಡ್ಡಿ. ಸೊ ಅದ್ ನೋಡೋಣ, ಯಾಕೆ ಲೀಗಲ್ ಆಗಿ ಚೆಕ್ ಮಾಡ್ಬೇಕಲ್ಲ, ಈಗ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ನಮ್ ಕಡೆ ಮೇಜರು ಗೋಕಾಕ್ ತಾಲೂಕು ಆಗಿದೆ, ಬೆಳಗಾವಿ ತಾಲೂಕು, ಹುಕ್ಕೇರಿ ತಾಲೂಕು, ಆಮ್ಯಾಗೆ ಸೌದತ್ತಿಲಿ ಆಗಿದೆ, ಬಯಲುಗಲ್ಲಾಗ ಸ್ವಲ್ಪ ಆಗಿದ್ದಾರೆ. ಇಲ್ಲ ಹೇಳಿದ್ರೆ DC ಅವರು ಹೇಳಿದಾರೆ, ಈಗಾಗಲೇ ಹೇಳಿದಾರೆ. CM ಅವರು ಬೆಂಗಳೂರಿಂದ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡ, ಇಲ್ಲರ ಕೇಸ್ ಆಗ್ತದೆ ಅಂತ ಹೇಳಿದಾರಲ್ಲ, ಈಗಾಗಲೇ ಹೇಳ್ಯಾರ ತೊಂದರೆ ಕೊಡಬೇಡ. ನಿಯಮ ಬಾಹಿರವಾಗಿ ಅವರು ಸಾಲ ಕೊಟ್ಟಿರು ಸರ್, ಅಂದ್ರೆ ಅವ್ರಿಗೆ ಸಾಲ ಮರುಪಾವತಿಯ ತಾಕತ್ತಿದೆ ಇಲ್ಲ ಅನ್ನೋದನ್ನೇ ಪರಿಗಣಿಸಿದ್ರೆ ಒಬ್ಬೊಬ್ಬರಿಗೆ 4-5 ಸರಿ ಸಾಲ ಕೊಟ್ಟಿದ್ದಾರೆ. ಅದೇ ಈಗ ನಾವು ಪೊಲೀಸರಿಗೆ ಕೆಲಸ ಹಚ್ಚಿದ ಅದೇ ರೀ, ಯಾರ್ಯಾರ ಹತ್ರವಾಗ ಲ್ಯಾಪ್ಸಸ್ ಇದೆ, ಸಮಸ್ಯೆ ಯಾರ್ದಿದೆ, ಸ್ವಲ್ಪ ನಮಗೂ ಮಾಹಿತಿ ಸಿಕ್ಕಾಗಿ ನಮ್ಮ ಹಂತಾಗ ಮಾಡ್ಬೇಕು, ಇಲ್ಲ ಬೆಂಗಳೂರಿಗೆ ಅದನ್ನ ಕೇಸ್ ವರ್ಗಾವಣೆ ಮಾಡ್ಬೇಕಂತ ಈ ವಾರನಾಗ ಮೀಟಿಂಗ್ ಮಾಡ್ತಾರೆ. ಮತ್ತೆ ರಿಸೀವ್ ಮಾಡ್ಲಿಕ್ಕೆ ಇವ್ರಿಗೆ ಒಂದು ಸಿಂಗಲ್ ವಿಂಡೋ ಇದು ಸಿಸ್ಟಮ್ ಮಾಡಿದ್ರೆ ಇಲ್ಲ, ಡೈರೆಕ್ಟ್ಲಿ ಬಟ್ ಕಂಪ್ಲೇಂಟ್ ಕೊಡಲ್ಲ, ಅದು ಒಂದು ಜನರಲ್ ಆಗಿ ಆಗುತ್ತೆ, ಇಂಡಿವಿಜುವಲ್ ಕಂಪ್ಲೇಂಟ್ಸ್ ಹೋಗಲ್ಲ. ಇಲ್ಲ, ನಾವು ಈಗಾಗಲೇ ಭಾಳ ಬಂದವ್ರಿಗೆಲ್ಲ ಹೇಳಿ ನಿಮ್ಮ ವ್ಯಾಪ್ತಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡತ್ತೆ ಈಗಾಗಲೇ ಹೇಳ್ಯಾರ ಅವ್ರಿಗೆ. ಅವ್ರು DC ಅವ್ರ ಕಡೆ ಬಂದ್ರೆ ಅವರು ಭಾಳಷ್ಟು ಕಡೆ ಸಜೆಸ್ಟ್ ಮಾಡ್ಯಾರ, ನೀವು ಕಂಪ್ಲೇಂಟ್ ಕೊಡಿ ಅಂತ. ಇನ್ನೂ ಟೈಮ್ ಇದೆಲ್ಲ, 3 ವರ್ಷ ಟೈಮ್ ಇದೆ, ನೋಡೋಣ. ವಿಧಾನಸೌಧದಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ರು ಕೇಂದ್ರ ಸರ್ಕಾರದ ಒಂದು ನಿಯಮ ಇದೆ, ಗಡಿ ರೇಖೆಯನ್ನು ಹಾಕಕ್ಕೆ ಬರಲ್ಲ ಅಂತ, ಅದಕ್ಕೆ ಈಗ ಅಸಾಧ್ಯ ಅಂತ ಇದ್ರು. ಅಂದ್ರೆ ಅದು ಡಿಲಿಮಿಟೇಷನ್ ಮಾಡೋರಿಗೆ ಅಂತ ಏನು ಮಾಡಬೇಡ ಅಂತ ಏನೋ ಒಂದು ಡೈರೆಕ್ಷನ್ ಬೇಕಾದ್ರೆ ಸೆನ್ಸಸ್ ಜನಗಣತಿ ಎಲ್ಲ ಜನಗಣತಿ ಮುಗಿಯೋರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಏನೋ ಬಂದಿದೆ. ಅದೇ 1 ವರ್ಷನಾಗ ಮುಗಿದಿರ, ಈ 25ಕ್ಕೆ ಮುಗಿತೈತೆ ಅದು. ಯಾವ್ದು ಮಾಡಕ್ ಅದು ಬಂದು ಮಾಡ್ಬೇಡ ಅಂತ ಹೇಳಿದ್ರೆ ಈ ವರ್ಷ 25ಕ್ಕೆ ಮುಗಿಸ್ತಾರ ಅವ್ರು, ಮುಂದಿನ ವರ್ಷ ಖಾಲಿ ಆಗ್ತಾರೆ ನೋಡೋಣ. ಕ್ಯಾಬಿನೆಟ್ ಈ ಸಲ ಬರುತ್ತೆ, ಈಗ ಅಪ್ರೂವಲ್ ಆಗಿಬಿಡುತ್ತೆ, ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ. ಯಾಕದೇನ ಮಾಡ್ಬೇಕನ್ನೋ ವಿಚಾರ ಏನಾದ್ರು ಇದೆ ಅಥವಾ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಮೊನ್ನೆ ಬರ್ಬೇಕಾಯ್ತ್ರಿ ಹಿಂದಿನ ಇದ್ರೊಳಗೆ, ಇನ್ನು 30 ಇದೆ ಕ್ಯಾಬಿನೆಟ್. ಅವಾಗ ಏನ ಮಾಡ್ತಾರ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನೋಡ್ಬೇಕು. ನಾವೇನ್ ಮಾಡ್ಲಿಕ್ಕೆ ಆಗಲ್ಲ, ಸುಪ್ರೀಂ ಕೋರ್ಟ್ ಅದ. ನಾವು ಭಾಳ ಅವ್ರಿಗೆ ಪೇಪರ್ಸ್ ಕೊಡಬೇಕಾಯ್ತು, ನಮ್ಮ ಕಡೆಯಿಂದ AC ಅವ್ರ ಕಡೆಯಿಂದ ಪೇಪರ್ ಕೊಡಕ್ ಹೇಳಿದ್ವಿ, ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ವರ್ಸಸ್ ಪ್ರೈವೇಟ್ ಪಾರ್ಟಿ ವರ್ಸಸ್ ರೈತರು, ಅವ್ರ ಮಧ್ಯೆ ಜಗಳ. ಅದು ನಮಗೂ ಸರ್ಕಾರಕ್ಕೂ ಇಲ್ಲ. ನಾವು ಭಾಳ ರೈತರ ಪರವಾಗಿ ಸಹಾನುಭೂತಿ ತೋರಿಸ್ಬೋದು. ಅವ್ರಿಗೆ ಬೇಕಾದಂಥ ಪೇಪರ್ಸ್ ಈಗಾಗಲೇ ಕೊಟ್ಟಿದ್ರು, ಅವ್ರು ಏನು ಕೇಳಿದ್ರು ಕೊಟ್ಟಿದ್ರು. ಕೃಷ್ಣಾ ನದಿಗೆ ಅಡ್ಲಾಗಿ ಮಾಜರಿ ನದಿ ಕಡೆ ಒಂದು ಬ್ರಿಡ್ಜ್ ಕಮ್ ಬಾಂಧರ್ ಕಟ್ಟಿದ್ದು ಒಂದೇ ವರ್ಷಕ್ಕೆ ಕಿತ್ಕೊಂಡು ಹೋಗಿದೆ. ಇಲ್ಲ, ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ಕೇಳ್ತೀನಿ. ಅಳಪೆ ಕಾಮಗಾರಿ ಆಗಿದೆ. ಯಾವ್ರಾಗ್ರದ ಊರು? ಮಾಜರಿ ಬ್ರಿಡ್ಜ್ ಕಮ್ ಬಾಂಧರ್ ಚೆಕ್ ಮಾಡೋದು. ಅದಕ್ಕೆ ಪರಿಹಾರ ಇಲ್ಲ, ಏನ್ ಮಾಡೋದು? ಗೇಟ್ ಕಳ್ತ ಪಾಪ ಏನ್ ಮಾಡೋದು? ಏನು ಇಲ್ಲ ಕಳ್ತನ ಮಾಡೋ ಗ್ಯಾಂಗ್ ಇದಾರೆ. ಯಾಕಂದ್ರೆ ಅದು ಇದ್ರ ಹೋದ ವರ್ಷ ಮಾಡಿದ್ದ ಈ 1 ವರ್ಷ ಫಸ್ಟ್ ನಮ್ಗೇನು ಮಾಡ್ಲಿಕ್ಕೆ ಸಿಗುದಿಲ್ಲ. 2ನೇ ವರ್ಷದಲ್ಲಿ ಎಲ್ಲ ಅಪ್ರೂವ್ ತಗೊಂಡ್ವಿ, ಟೆಂಡರ್ ಆಗಿದೆ. ಈಗ ಸುಮಾರು ಟೇಕಪ್ ಆಗ್ತಾ ಇದೆ. ಯಾಕಂದ್ರೆ ಹಿಂದಿನ ಫಸ್ಟ್ ಇಯರ್ ನಡೆದಿಲ್ಲ, ಹಿಂದಿನ ಸರ್ಕಾರದ ಅದು, ಅವಾಗ ನಾವೇನು ಮಾಡಿಲ್ಲ. ಆಮೇಲೆ ನಾವು ಅಪ್ರೂವ್ ಮಾಡಿದ್ವಿ ಈಗ ಹೆಚ್ಚು ಕಮ್ಮಿ. ಸ್ಪೆಷಲಿ PWD ಇಲಾಖೆ ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ, ಎಲ್ಲ ಕಡೆ ರಸ್ತೆ ಪ್ರಾರಂಭ ಮಾಡಿದ್ದಾರೆ. ಪ್ಲಸ್ ಮೊನ್ನೆ RDPR ಕೂಡ CM ಅವರು ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 10 CR
ಗ್ರಾಮೀಣ ರಸ್ತೆ ಸ್ಪೆಷಲಿ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಇಡೀ ನಮ್ಮ ಕಾರ್ಪೊರೇಷನ್, ನಗರಸಭೆ, ಪೌರಸಭೆ ಅದಕ್ಕೆ ಅಂತ ಸಪ್ರೇಟ್ ಗ್ರಾಂಟ್ ಇದು ಕೊಡ್ತಿದ್ದಾರೆ ಅವರು. UGD ವಾಟರ್ ಸಪ್ಲೈ ನಿರಂತರವಾಗಿ ಅವರು ಜನಸಂಖ್ಯೆ ಅನುಗುಣವಾಗಿ ಸ್ಕೀಮ್ ಫಿಕ್ಸ್ ಆಗಿರುತ್ತೆ, ಬದ್ದೆ ಕೊಡ್ತಾರೆ. ಸೊ ನಮ್ಮ ಪ್ರಮುಖವಾಗಿ ಅದು ಕಾರಣ ಅಂದರೆ ಈಗ ರಸ್ತೆಗಳು ರೀ, ಮೇನ್ ರಸ್ತೆ. ಸೊ ಅದಂತೆ ನಾವು ಗುಂಡಿ ಮುಚ್ಚಿ ಕೆಲಸ ಡಿಸೆಂಬರ್ 30ಕ್ಕೆ ಹೆಚ್ಚು ಕಮ್ಮಿ ಮುಗಿಸ್ತು ಅಂತ ಹೇಳಿದ್ವಿ. ಡಿಸ್ಟ್ರಿಕ್ಟ್ ರೋಡು, ಸ್ಟೇಟ್ ಹೈವೇ ಹೆಚ್ಚು ಕಮ್ಮಿ 99% ಮುಚ್ಚಿದೆ. ಎಲ್ಲ ಒಂದು ಸ್ವಲ್ಪ ಉಳಿದಿರ್ಬೋದು. ಅದು ಬಿಟ್ಟು ಈಗ ಹೊಸ ರಸ್ತೆ ಮಾಡ್ತಾಯಿದೆ. ಈಗ ಮೊನ್ನೆ ಬಾಚಿ ಬೆಳಗಾವಿ ರಸ್ತೆ ಭಾಳ ಕೆಟ್ಟಿತ್ತು. ಅದ್ರ ಬಗ್ಗೆ 3-4 ಸಾರಿ ಸ್ಟ್ರೈಕು ಕೂಡ ಮಾಡಿದ್ರು. ಅದು ಮೊನ್ನೆ ನಾವು ಮೇಡಮ್ ಅವ್ರು ಹೋಗಿ ಪೂಜೆ ಮಾಡಿದ್ದೀವಿ. ಈಗ ಬೆಳಗಾವಿ ಏರ್ಪೋರ್ಟ್ಗೆ ಅರ್ಧ ರಸ್ತೆ ವೈಡ್ನಿಂಗ್ ಆಗಿದೆ, ಇನ್ನು ಅರ್ಧ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಅಂದರೆ ಅಪ್ ಟು ಏರ್ಪೋರ್ಟ್ ಡಬಲ್ ರೋಡ್ ಆಗಬೇಕು. ಬಾಕ್ಸೈಟ್ ರೋಡು ಟೋಟಲ್ ಈ ಕಡೆ ನ್ಯಾಷನಲ್ ಹೈವಿಂದ ಆ ಕಡೆ ಬಾಚಿ ರೋಡ್ಗೆ ಅದು ರೀಕಾರ್ಪೆಟಿಂಗ್ ಮಾಡ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಆಮೇಲೆ ಕನಕಪುರ ಕಡೆ ರಸ್ತೆ ವೈಡ್ನಿಂಗ್ ಮಾಡ್ತಾ ಇದ್ದೀವಿ. ಸೊ ಆಯಾ ಕಾಣಿಸಿ ಮೊನ್ನೆ ಬಯಲುಮಲ ಹೋದಿವಿ, ಪೂಜೆ ಮಾಡಿದ್ವಿ, ಸೌದತ್ತಿಯಲ್ಲಿ ಮಾಡಿದ್ವಿ. ಸೊ ಕಾಮಗಾರಿ ನಡೀತಾ ಇದೆ. ಅದಕ್ಕೂ ಸಮಯ ಬೇಕಾಗ್ತದೆ. ಈಗಾಗಲೇ ಕೆಲವು ಮಾಡಿದ್ದೀವಿ, ಕೆಲವು ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಇಲಾಖೆಗೆ ಬೇರೆ ಬೇರೆ ಇಲಾಖೆ ಅವರವರು ಕೆಲಸ ಮಾಡ್ತಿದ್ದಾರೆ. ಓವರ್ ಬ್ರಿಡ್ಜು ಮಂತ್ರಿಗಳು ಕೊಡ್ತಂತ ನಿಮ್ಮ ಮುಂದೆ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ನಮ್ಮ ಸ್ಥಳೀಯ ನಾಯಕರ ವಿರೋಧದಿಂದ ಅದು ನಿಂತಿದೆ. ಸಪೋಸ್ ಅವ್ರು ಕೊಡದೆ ಹೋದ್ರೆ ನಮ್ಮ ಸ್ಟೇಟ್ ಫಂಡ್ನಿಂದ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. ಸಪೋಸ್ ಅವ್ರು ಕೊಡದೆ ಹೋದರೆ ಸೊ ಅದಕ್ಕೆ ನಾವು ವೇಟ್ ಮಾಡೋದಿಲ್ಲ. 3 ಹಂತದಲ್ಲಿ ಮಾಡಬೇಕಂತ ಪ್ಲ್ಯಾನ್ ಇದೆ. 300 crore ಅದು ಟೋಟಲ್ ಲೆಂತ್ ಪ್ಲ್ಯಾನು. ಪ್ರತಿ ವರ್ಷ 100 ಕೋಟಿ. ಈ ಬರೋ ಬಜೆಟ್ನಲ್ಲಿ 100, ಪ್ರತಿ ಬಜೆಟ್ನಲ್ಲಿ 3 ವರ್ಷದಲ್ಲಿ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಹುಶಃ ಎಲ್ಲ ಪ್ರಬಲ ನಾಯಕರು ಹೋಗಿ ಅದು ಕೊಡಬೇಡ ಅಂತ ಹೇಳಿದ್ದಾರೆ. ಹಿಂಗಾಗಿ BJP ಅವರು ಹೇಳಿದ್ದಾರೆ. ಹಿಂಗಾಗಿ ಅದು ಕೊಡದೆ ಆದರೆ ನಾವು ನಮ್ಮ ಸ್ಟೇಟ್ ಫಂಡ್ನಲ್ಲಿ ಮಾಡ್ತೀವಿ. ಅದೇ ಅವರೇ ಮಾಡಿದ್ರು. ಈಗ ನಮ್ಮ ರಿಕ್ವೆಸ್ಟ್ ಸುಮಾರು ಸರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೂ ಕೂಡ ಅವರು ಸಮಸ್ಯೆ ಇದ್ದಂಗೆ ಕಾಣ್ತೈತೆ. ನಮ್ಮ ಭೇಟಿ ಆದರೆ ನಿಮ್ಮ ಮುಂದೆ ಹೇಳಿದಾರಲ್ಲ, ನಮ್ಮ ಭೇಟಿಗೂ ಪ್ರಶ್ನೆ ಇಲ್ಲ. KL ಗ್ರೌಂಡಲ್ಲೇ ಇದೆ, ಗ್ರೌಂಡ್ ಇಲ್ಲ, ಇಲ್ಲೇ ಹೇಳಿದ್ದಾರೆ. ನಾವು ಕೂಡ ಅವ್ರಿಗೆ ಜಾಸ್ತಿ ಒತ್ತಡ ಹಾಕ್ಲಿಕ್ಕೆ ಹೋಗಲ್ಲ. ಅದು ಅವ್ರ ಪಾರ್ಟಿ, ಅವ್ರ ಡಿಸಿಷನು. ಅದು ಮಾಡಿದ್ರೆ ನಾವು ಸ್ವಂತ ನಮ್ಮ ಸ್ಟೇಟ್ ಫಂಡ್ನಲ್ಲಿ ಮಾಡ್ತೀವಿ. ಇದು ಅದಕ್ಕಿಂತ ಹೆಚ್ಚು ಬರ್ತೈತಲ್ಲ, ಇದು ನಮಗೆ ಬರ್ತೈತೆ. ಇದು ನಮ್ಮ ಅದಕ್ಕಿಂತ ಜಾಸ್ತಿ ಬರ್ತೈತಿ. ಅದು 50-50 ಆದರೆ ಇದು 100 ಬರ್ತೈತೆ. ಹೌದು, ಅದನ್ನು ಇನ್ನೂ ದುಡ್ಡು ರಿಸರ್ವ್ ಇಟ್ಟಿದ್ದೀವಿ. ಆದರೆ ಇನ್ನು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು. ಅದನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ 2 ಮೇಜರ್ ಬೆಳಗಾವಿಗೆ ಬರಬೇಕಾದ ಯೋಜನೆ. ವಿಶೇಷ ಏನು ಕೊಡ್ತಾನೆ ಇರ್ತಿರಲ್ಲ, ಕೇಳಿದಾಗ ಕೊಡ್ತಾನೆ ಇರ್ತೀವಿ. ವಿಶೇಷ ಏನ್ರಿ ಈಗ 10 ಕೋಟಿ ರೂಪಾಯಿ ಲಾಸ್ಟ್ ಸ್ಟೇಡಿಯಂ ಕೊಟ್ಟಿವಿ. ಇದು ಲೆವೆಲಿಂಗು ಕಂಪೌಂಡ್ ಅಂತ ಏನು ಕೊಟ್ಟಿದ್ವಿ. ಈ ಸಾರಿ 10 ಕೋಟಿ ಕೊಡ್ತಾ ಇದೀವಿ. ಇದು ಯಾವ ಬಜೆಟ್ನಲ್ಲಿ ಇಲ್ಲ, ಘೋಷಣೆ ಇಲ್ಲ. ಇದಂಗೆ ಬಂದಂಗೆ ಕೊಡ್ತಾನೆ ಇರ್ತೀವಿ. ಗೋಕಾಕದಲ್ಲಿ ಫ್ಲಡ್ ಲೈಟ್ ನೈಟ್ ಕ್ರಿಕೆಟ್ ಆಡಲಿಕ್ಕೆ ಬಹುಶಃ ನಮ್ಮ ರಾಜ್ಯದಲ್ಲೇ ತಾಲೂಕಾ ಲೆವೆಲ್ದಲ್ಲಿ ಬಹುಶಃ ಆ ರೀತಿ ಸರ್ಕಾರಿ ಕ್ರೀಡಾಂಗಣ ಫಸ್ಟ್ ಅದು. ಎಲ್ಲಿ ನಮ್ಗೆ ಅವಕಾಶ ಇದೆ. ಲೋಳಸೂರು ಬ್ರಿಡ್ಜ್ ಬಾಳಸಿಂದ 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 40 crores. ಸೊ ಧಾರವಾಡದಿಂದ ಸವದತ್ತಿವರೆಗೆ ಸುಮಾರು ಟೋಟಲ್ ಲೆಂತ್, ಧಾರವಾಡದಿಂದ ಸವದತ್ತಿಗೆ ಬರಲಿಕ್ಕೆ CRFದಲ್ಲಿ ಟೋಟಲ್ ಲೆಂತ್ ಒಂದು. ಆ ಕಡೆ ಕುಲಕರ್ಣಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಈ ಕಡೆ ವೈದ್ಯ ಅವ್ರದ್ದು. ಸೊ ಮ್ಯಾಕ್ಸಿಮಮ್ ಎಲ್ಲಿ ಅವಕಾಶ ಇದೆ ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ರಿಂಗ್ ರೋಡ್ ಏನು ಸಮಸ್ಯೆ ಇಲ್ಲ. ಮನ್ DC ಅವ್ರ KDP ಮೀಟಿಂಗ್ನಾಗ ಹೇಳ್ಯಾರ. ಅದು 50 ಎಕರೆಗೆ ಮಾತ್ರ. ಅಂದರೆ ಇನ್ನೊಂದ್ಸಲ ನೋಟಿಫಿಕೇಶನ್ ಮಾಡೋದು ತಿಳಿದಾರೆ. ಅದು ಅವರೇನು ಕ್ಯಾನ್ಸಲ್ ಮಾಡಿಲ್ಲ. ನೀವು XYZ ಹೆಸರು ಹಾಕದೇ ಮಾಡಿದ್ರಿ ಇವರು. ಯಾಕಂದರೆ
ನ್ಯಾಷನಲ್ ಆಗಿದವರು ಅವ್ರದೇ ಅಂತ ಮೆಥಡ್ ಇದೆ. ಅವರು ಸರ್ವೆ ನಂಬರು ಊರು ಹಾಕೋತ ಹೋಗ್ತಾರೆ. ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ದು ಹೆಸರು ಹಾಕಿಲ್ಲ ನೀವು, ಸೊ ಇನ್ನೊಂದ್ಸಲ ನೋಟಿಫಿಕೇಶನ್ ಮಾಡೋದು ಅವ್ರು ಹೇಳಿದ್ದಾರೆ. ಸೊ ಅದು ಮಾಡೋದು ಅಷ್ಟೇ, ಅದರಲ್ಲಿ ಏನು ಕ್ಯಾನ್ಸಲ್ ಏನು ಮಾಡ್ಲಿಕ್ಕೆ ಅವ್ರೇನು ಹೇಳಿಲ್ಲ. ಇನ್ನೊಂದ್ಸರಿ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಅಷ್ಟೇ 80% ಲ್ಯಾಂಡ್ ಅಕ್ವಿಷನ್ ಪ್ಯಾಕೇಜ್ 80% ಈಗಾಗಲೇ ಹೋಗಿಲ್ಲ. ಓನ್ಲಿ 51 57 ಎಕರೆ ಮಾತ್ರ 13 ಜನ ಏನು ಹೋಗಿದ್ದಾರೆ ಅಷ್ಟೇ. ಅದನ್ನ ಅವರು ಅಪೀಲ್ ಮಾಡ್ತು ಅಂತ ಹೇಳ್ಯಾರ ನ್ಯಾಷನಲ್ ಆಗಿದವರು. ಯಾಕಂದ್ರೆ ನಾವು ಇಲ್ಲಿ ಒಂದ್ಸಲ ಮಾಡಿದ್ರೆ ಇಡೀ ದೇಶಕ್ಕೆ ಇಫೆಕ್ಟ್ ಆಗಿದ್ದು ನಮಗೆ. ನಾವು ದೇಶದಾಗ ಮಾಡೋದಲ್ಲ, ಇದೇ ಸಿಸ್ಟಮ್ನಲ್ಲಿ ಮಾಡಿದ್ವಿ. ಯಾವ ಕೋರ್ಟ್ ಇನ್ನೂ ಮಟ್ಟ ನಮಗೆ ಈ ಥರ ಆರ್ಡರ್ ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತು ಅಂತ ಅವ್ರು ಹೇಳಿದಾರೆ ಒಂದು ಕಡೆ. ಸೊ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಯಾವ್ದು ಮಾಡ್ತಾರಂತ. ಹೊಸದಾಗಿ ಬಡಾವಣೆ ಬೆಳಗಾವಿ ಮಹಾನಗರ ಪಾಲಿಕೆಗೆ ಬಡಾವಣೆ ವಿಶೇಷ ನುಡಿಸುವ ರೀತಿಯ ಸಿಗುತ್ತಾ? ಯಡಿಯೂರಪ್ಪ ಗೌರ್ಮೆಂಟ್ ವಿಶೇಷ ಪ್ಯಾಕೇಜ್ ಮಾಡ್ತಾರೆ, ವಿಶೇಷ ಪ್ಯಾಕೇಜ್ ಕೊಡುವಂತ CM ಅವ್ರು ಘೋಷಣೆ ಮಾಡಿದ್ದಾರೆ. ಸ್ಪೆಷಲ್ ಯಾವುದೊಂದು ಸ್ಕೀಮ್ನಲ್ಲಿ ಮಾಡಿದ್ದಾರೆ. 100 crore ಏನೋ ಕೊಡೋದು ಮಾಡಿದ್ದಾರೆ. ಹೊಸದಾಗಿ ನಗರದಲ್ಲಿ ಬಡಾವಣೆ ಸರ್ ಒಂದು ದಶಕದಿಂದ ಯಾವುದೂ ಆಗಿಲ್ಲ. ಅದೇ ಹೇಳಿದ್ರಲ್ಲ, ಇದು ಸರ್ಕಾರದಿಂದ ಮಾಡೋದು ಬಹಳ ಕಷ್ಟ. ಖಾಸಗಿ ಅವ್ರು ಮಾಡ್ಲಿಕ್ಕೆ ಲೀಗಲ್ ಆಗಿ ನಾವು ಸಪೋರ್ಟ್ ಮಾಡೋದು ಬೆಟ್ರು. ಯಾಕಂದ್ರೆ ನಮಗಿನ್ನೂ 10 ವರ್ಷ ಆಯ್ತು ಒಂದು ಮಾಡ್ಲಿಕ್ಕೆ. ಅದೇ ಕಣಬುರ್ಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ಕೋರ್ಟ್ಗೆ ಹೋಗಿದ್ದಾರೆ, ಒಬ್ರು ಸಮಸ್ಯೆ ಇದೆ. ನಮ್ಮದು ಖಾಸಗಿ ಅವ್ರು ಯಾರ ಲೀಗಲ್ ಆಗಿ ಮಾಡೋಂಗಿದ್ರೆ ಸಪೋರ್ಟ್ ಮಾಡೋದು ಬೆಟ್ರ್. ನಮ್ಮ ಅಂದ್ರೆ ಭಾಳಷ್ಟು ಬೇಗ ಬಡಾವಣೆಗಳೇ ಬೆಳಿತಾವೆ. ಸರ್ 2023-24ರಲ್ಲಿ ಫ್ಲಡ್ ಅಲ್ಲಿ ಮನೆ ಬಿದ್ದಿದ್ದು ಸರ್ ಬಹಳಷ್ಟು. ಸೊ ಆವಾಗಿನ 5 ಲಕ್ಷ ಅವಾಗ ಅನೌನ್ಸ್ ಮಾಡಿದ್ರು. ಅದ್ರಲ್ಲಿ ಇನ್ನೂ ಕೆಲವರು ಸರ್ ಈಗ ಗ್ಯಾರಂಟಿ ಯೋಜನೆಗಳಿಂದ ಒಂದ್ ಕಡೆ ಅದ್ರ ಹೆಸರ ಮೇಲೆ ಟ್ಯಾಕ್ಸ್ ಎಲ್ಲವನ್ನು ಜಾಸ್ತಿ ಮಾಡಿದ್ದಾರೆ. ಅದು ಕೂಡ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಟ್ಯಾಕ್ಸ್ ಯಾವ್ದು ಮಾಡಿದ್ರೆ ಬಸ್ ಇನ್ನೊಂದು ಹೇಳ್ತೀರಿ, ಬಹುಶಃ ಟ್ಯಾಕ್ಸ್ ಯಾವ್ದು ಮಾಡ್ಯಾರ, ಬೇರೆ ಯಾವ್ದು ಮಾಡಿಲ್ಲ ನಾವು. ನೋಂದಣಿ ಎಲ್ಲ ಜಾಸ್ತಿ ಎಲ್ಲವೂ ಕೂಡ ಜಾಸ್ತಿ ಮಾಡಿದ್ದಾರೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಕಾಂಗ್ರೆಸ್ ATM ಆಗಿ ಪರಿವರ್ತನೆ ನೀವು ಯಾವುದೇ ನೀವು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ನಾವು ಕಡಿಮೆ ಇದೀವಿ. ಅದು ಬಸ್ಸಿಂದ ರೇಟ್ ಇರ್ಬೋದ್ರೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಬೇರೆ ಯಾವುದಕ್ಕೂ ಕೂಡ ಕಡಿಮೆ ಇದೆ. ನಿಮ್ಮವರ ಪತ್ರಿಕೆಯಲ್ಲಿ ಕಂಪೇರಿಟಿವ್ ಹಾಕಿ ಸ್ಟೇಟ್ಮೆಂಟ್ ನೀವು ಕೊಟ್ಟರಲ್ಲ, ನೀವು ಕೊಟ್ರೆ. ಕಾಂಗ್ರೆಸ್ ATM ಆಗಿ ಪರಿವರ್ತನೆ ಆಗ್ತಾ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹೆಸರ ಮೇಲೆ ಎಲ್ಲ ಏರಿಕೆ ಮಾಡಿದರೆ ಅದು ಹೋಗಿ ಕಾಂಗ್ರೆಸ್ ಏರಿಕೆ ಮಾಡಿ ನಮಗೆಲ್ಲ ಸರ್ಕಾರ ದುಡ್ಡು ಬರ್ತಾರೆ. ಅದು ಏರಿಕೆ ಮಾಡೋದ್ರಿಂದ ಖಜಾನೆಗೆ ದುಡ್ಡು ಪಾವತಿ ಆಗ್ತಿದೆ. ಹಿಂಗಾಗಿ ಅದು ಪ್ರಶ್ನೆ ಬರಂಗಿಲ್ಲ. ಏನಿದ್ರು ಸರ್ಕಾರದ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಅದು ಮಾಡಬೇಕಾಯ್ತು. ಯಾಕಂದ್ರೆ 10 ವರ್ಷನೂ ಮಾಡಿಲ್ಲ. ಅದು ಲಾಸ್ಟ್ 10 ಇಯರಿಂದ ನಾವು ಬಸ್ ಮಾಡಿಲ್ಲ. ಬೇರೆ ಅವ್ರದ್ದೆಲ್ಲ ನೋಡೇ ಕಂಪೇರ್ ಮಾಡಿ ಇನ್ನೂ ಕಡಿಮೆ ಇಟ್ಟಾರ. ಇನ್ನೂ ಕೂಡ ಕಡಿಮೆ ಇದೆ ಬಸ್ ಫೇರ್, ಡೀಸೆಲ್. ಅವಧಿ ಪೂರ್ವ ಚುನಾವಣೆ ಬರುವಂತ ಸಾಧ್ಯತೆ ಇದೆ. ಇಲ್ಲ, 1 ವರ್ಷ ಜಾಸ್ತಿ ಸಿಗ್ತೈತೆ ನಮಗೆ ಈ ಸರಿ. 6 ವರ್ಷ ನಾವು MLA ಆಗಿರ್ತೀವಿ. 1 ನೇಷನ್ 1 ಎಲೆಕ್ಷನ್ ಬಂತವ್ರೆ 6 ವರ್ಷ MLA ನಾವು. ಅದ ರೂಲ್ ಬಂದ್ರೆ 1 ವರ್ಷ ನಮ್ಗೆ ಎಕ್ಸ್ಟೆನ್ಷನ್ ಇಲ್ಲ, ನಮಗೂ ಎಕ್ಸ್ಟೆನ್ಷನ್ ಸಿಗ್ತೈತೆ. 6 ವರ್ಷ ನಂತರ ನಾವು ಮಾಡ್ಲಿ ಬಿಡ್ಲಿ ಅವ್ರ ಕಡೆ ಮೆಜಾರಿಟಿ ಇದಾರೆ, ಮಾಡ್ತಾರ ಅವ್ರ. ನೀವೇನ್ ಮಾಡೋರು? ಅವಾಗ 6 ವರ್ಷಕ್ಕೆ MLA ಆಗ್ತೀವಿ ನಾವು. ಇನ್ನೊಂದು ಈ ಗಂಗಾಧರ ದೇಶಪಾಂಡೆ ಸ್ಮಾರಕದ ಮನೆ ಓಪನಿಂಗ್ ಆಯಿತು. ನಾನು ಲಾಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ದೆ. ಅದಕ್ಕೋಸ್ಕರ ಈ ಯುವ ಪೀಳಿಗೆಗೆ ಅನುಕೂಲವಾಗುವಂತಹ ಅವ್ರಿಗೆ ಇಂಟ್ರೆಸ್ಟ್ ಬರುವಂತಹ ಕೆಲವೊಂದು ಪ್ರೋಗ್ರಾಮ್ಗಳನ್ನು ನಾವು ಕೊಟ್ಟಿದ್ದೀವಿ. ಅದೀಗ ಬರೀ ಕಟ್ಟಡ ಆಗಿತ್ತು. ಮೊನ್ನೆ ನಾವು ಓಪನಿಂಗ್ ಇದ್ದ ತಗೊಂಡು ಇದು ನಾವು ಮಾಡರ್ನ್ ಟೆಕ್ನಾಲಜಿ ಉಪಯೋಗ ಮಾಡಿ ಶಾಲೆ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಅವ್ರಿಗೆ ಅನುಕೂಲ ಆಗುವಂತೆ ಅದನ್ನು ಉಪಯೋಗ ಮಾಡಬೇಕು ಅಂತ ತಿಳ್ಕೊಂಡು ನಾವು 2.84 ಕೋಟಿ ಎಕ್ಸ್ಟ್ರಾ ಕೇಳಿದ್ವಿ. ಅದು ನಾನು ಸುಮಾರು ಒಂದು ಓಡಾಡಾಯ್ತು, ಆದ್ರೆ ನೀರು ಮುಂದೆ ಹೋಗ್ತಾ ಇಲ್ಲ. ಡಿಜಿಟಲ್ ಮಾಡೋ ಏನೋ ಒಂದು ಹೊಸ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದ್ರೆ ಇದೇನೋ ಒಂದು ಪ್ರೋಗ್ರಾಮ್ ಇಟಿಗೆ ಬಂದ ನಮ್ಮ ಜಿಲ್ಲಾಡಳಿತ ಈ ಬಡ್ಜೆಟ್ ಅಲ್ಲೇ ಇರೋ ಬಡ್ಜೆಟ್ ಅಲ್ಲಿ ಸರ್ ಅಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಅಲ್ಲಿ ಅದು ಚಲೋವಲನ ಇರ್ಬೇಕು, ಜನ ಬರ್ತಿರ್ಬೇಕು, ಸ್ಕೂಲ್ ಮಕ್ಕಳು ಬರ್ಬೇಕು. ಇಲ್ಲ ಅದು ನೀವು ಹೇಳಿದಂಗೆ ಈಗ ಚೆನ್ನಾಗಿದೆ, ಒಂದು ಚೆನ್ನಾಗಿ ಕಾಣ್ತದ್ರಿ. ಈಗ ಇಲ್ಲಿವರೆಗೆ ಅದೊಂಥರ ಏನು ಅಲ್ಲಿ ಮೂಮೆಂಟ್ ಹಾಕಿಲ್ಲ. ಈಗ ನೀಟಾಗಿ ಅಟ್ಲೀಸ್ಟ್ ಒಳಗಡೆ ಹೋಗುವಂಗು ಕೂಡ
ಸರ್ ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಸರ್ APMC ಮೇಲ್ದಂಡಿಗೆ ಹಿಂದೆ 70 ಕೋಟಿ ಖರ್ಚು ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ. ಈ ಮೈಕ್ರೋ ಫೈನಾನ್ಸ್ ವಿಚಾರದಾಗ ಇಡೀ ರಾಜ್ಯದಲ್ಲಿ ಬೆಳಗಾವಿ ಮೋಸ ಆ ಪ್ರಕರಣ ತಾವು ಸಿಗೋಡಿ ಆ ತನಿಖೆ ಇಲ್ಲ, ಮೊದಲ ಪ್ರಾಥಮಿಕವಾಗಿ ನಮ್ಮ ಪೊಲೀಸರು ಮೊದಲು ತನಿಖೆ ಮಾಡ್ಲಿ ಅಂತ, ಅಂದ್ರೆ ಹೆಂಗಾಯ್ತು, ಯಾರ್ಯಾರು ಇನ್ವಾಲ್ವ್ ಅದಾರ ಅಂತ ಒಂದು ವರದಿ ಮಾಡ್ಲಿಕ್ಕೆ ಮಾಡಿ ಈ ವಾರನಾಗ ಕಮಿಷನರು DC ಅವರು ನಾವು ಒಂದು ಮೀಟಿಂಗ್ ಮಾಡ್ತೇವೆ. ಮಾಡಿ ಬಹುಶಃ ಅದು COD ಕೊಡ್ಬೇಕಾಗ್ತೈತೆ, ಯಾಕಂದ್ರೆ ಅದು ಟ್ರಾನ್ಸಾಕ್ಷನ್ ಜಾಸ್ತಿ ಇದೆ. ಅದು ಅಟ್ಲೀಸ್ಟ್ ಏನಾಗಿದೆ ನಮ್ಮಿಂದ ಏನು ಹೆಲ್ಪ್ ಮಾಡ್ಲಿಕ್ಕೆ ಅಂತ ಒಂದು 3-4 ಜನ ಪೊಲೀಸರು ಅದಕ್ಕೆ ಈಗಾಗಲೇ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಒಂದು 5-6 ಕೇಸು ರಿಜಿಸ್ಟರ್ ಆಗಿತ್ತು ಅದರ ವಿರೋಧವಾಗಿ. ಅವ್ರು ವರದಿ ಕೊಟ್ಟ ಮೇಲೆ ನಾವೇನು ಮಾಡ್ಬೇಕಂತ ಡಿಸಿಷನ್ ತೊಗೊಳ್ತೀವಿ. ಬಹುಶಃ CODಗೆ ಅದು ರೆಫರ್ ಆದ್ರೂ ಆಗ್ಬೋದು. ಸರಿ, ಹೊಳೆಯಪ್ಪ ದಡ್ಡಿ ಅನ್ನುವಂಥವ್ರು ಬಹಳಷ್ಟು ಜನರಿಗೆ ಮೋಸ ಮಾಡಿದ್ದಾರೆ. ಅದೇ 3 ಜನ ಐಡೆಂಟಿಫೈ ಮಾಡ್ಯವ್ರೆ, ಮೇನ್ ಇದ್ದವ್ರು 3 ಜನ ಇದ್ದಾರೆ, 2 ಲೇಡಿ 1 ದಡ್ಡಿ. ಸೊ ಅದು ನೋಡೋಣ, ಯಾಕೆ ಲೀಗಲ್ ಆಗಿ ಚೆಕ್ ಮಾಡ್ಬೇಕಲ್ಲ, ಈಗ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಈ ಕ್ಷೇತ್ರದಾಗ ಎಷ್ಟಾಗಿತ್ತು? ನಮ್ಮ ಕಡೆ ಮೇಜರು ಗೋಕಾಕ್ ತಾಲೂಕು ಆಗಿದೆ, ಬೆಳಗಾವಿ ತಾಲೂಕು, ಹುಕ್ಕೇರಿ ತಾಲೂಕು, ಈಗ ಅವ್ರು ಸಾಲ ಮನ್ನಾ ಮಾಡಿ ಆಮ್ಯಾಗೆ ಸೌದತ್ತಿಯಲ್ಲಿ ಆಗಿದೆ, ಬೈಲುಂಗಲ್ದಾಗ ಸ್ವಲ್ಪ ಆಗಿದ್ದಾರೆ. ಈ ಕಾನೂನಿಕವಾಗಿ ಏನು ವಸೂಲಿ ಮಾಡೋ ವಿಚಾರ ಸಂಬಂಧಪಟ್ಟಿದೆ. ಯಾಕಂದ್ರೆ ಸಾಲ ಮನ್ನಾ ಮಾಡ್ಬೇಕಾಗಿ ಅಂತ ಕೇಳ್ತಾರೆ. ಇಲ್ಲ ಹೇಳಿದ್ರೆ DC ಅವರು ಹೇಳಿದಾರೆ, ಈಗಾಗಲೇ ಅದು ಹೇಳಿದಾರೆ. CM ಅವರು ಬೆಂಗಳೂರಿಂದ ಹೇಳಿದ್ದಾರೆ, ಅವ್ರಿಗೆ ತೊಂದರೆ ಕೊಡಬೇಡ, ಇಲ್ಲರ ಕೇಸ್ ಆಗ್ತು ಅಂತ ಹೇಳಿದಾರಲ್ಲ, ಈಗಾಗಲೇ ಹೇಳ್ಯಾರ ತೊಂದರೆ ಕೊಡಬೇಡ. ಅಲ್ಲ, ಈಗ ನಿಯಮ ಬಾಹಿರವಾಗಿ ಅವರು ಸಾಲ ಕೊಟ್ಟಿದ್ರು ಸರ್. ಅಂದ್ರೆ ಅವ್ರಿಗೆ ಸಾಲ ಮರುಪಾವತಿಯ ತಾಕತ್ತಿದೆ ಇಲ್ಲ ಅನ್ನೋದನ್ನೇ ಪರಿಗಣಿಸಿದ್ರೆ ಒಬ್ಬೊಬ್ಬರಿಗೆ 4-5 ಸರಿ ಸಾಲ ಕೊಟ್ಟಿದ್ದಾರೆ. ಅದೇ ಈಗ ನಾವು ಪೊಲೀಸರಿಗೆ ಕೆಲಸ ಹಚ್ಚಿದ್ದು ಅದೇ ರೀ, ಯಾರ್ಯಾರ ಹತ್ರವಾಗ ಲ್ಯಾಪ್ಸಸ್ ಇದೆ, ಸಮಸ್ಯೆ ಯಾರ್ದಿದೆ, ಸ್ವಲ್ಪ ನಮಗೂ ಮಾಹಿತಿ ಸಿಕ್ಕಾಗ ಏನು ನಮ್ಮ ಹಂತಾಗ ಮಾಡ್ಬೇಕು, ಇಲ್ಲ ಬೆಂಗಳೂರಿಗೆ ಅದನ್ನ ಕೇಸ್ ವರ್ಗಾವಣೆ ಮಾಡ್ಬೇಕಂತ ಈ ವಾರನಾಗ ಮೀಟಿಂಗ್ ಮಾಡ್ತಾರೆ. ಮತ್ತೆ ಪ್ರಕರಣಗಳು ರಿಸೀವ್ ಮಾಡ್ಲಿಕ್ಕೆ ಇವ್ರಿಗೆ ಒಂದು ಸಿಂಗಲ್ ವಿಂಡೋ ಇದು ಸಿಸ್ಟಮ್ ಮಾಡಿದ್ರೆ ಯು ಕ್ಯಾನ್ ಲಾಜ್ ಅಟ್ 1 ಪಾಯಿಂಟ್ ಅಂತ. ಇಲ್ಲ, ಡೈರೆಕ್ಟ್ಲಿ DC ಆಫೀಸ್ ಕೂಡುತ್ತಾರೆ, ಬಟ್ ಕಂಪ್ಲೇಂಟೇ ಕೊಡಲ್ಲ. ಅದು ಒಂದು ಜನರಲ್ ಆಗಿ ಆಗುತ್ತೆ, ಇಂಡಿವಿಜುವಲ್ ಕಂಪ್ಲೇಂಟ್ಸ್ ಹೋಗಲ್ಲ. ಇಲ್ಲ, ನಾವು ಈಗಾಗಲೇ ಭಾಳ ಬಂದವ್ರಿಗೆಲ್ಲ ಹೇಳಿ ನಿಮ್ಮ ವ್ಯಾಪ್ತಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡತ್ತೆ ಈಗಾಗಲೇ ಹೇಳ್ಯಾರ ಅವ್ರಿಗೆ. ಅವ್ರು DC ಅವ್ರ ಕಡೆ ಬಂದ್ರೆ ಅವರು ಭಾಳಷ್ಟು ಕಡೆ ಸಜೆಸ್ಟ್ ಮಾಡ್ಯಾರ, ನೀವು ಕಂಪ್ಲೇಂಟ್ ಕೊಡಿ ಅಂತ. ನೂತನ ಜಿಲ್ಲಾ ರಚನೆ. ಹೌದಾ, ಇನ್ನೂ ಟೈಮ್ ಇದೆಯಲ್ಲ, 3 ವರ್ಷ ಟೈಮ್ ಇದೆ, ನೋಡೋಣ. ಸರ್, ಅಂದ್ರೆ ವಿಧಾನಸೌಧದಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ರು ಕೇಂದ್ರ ಸರ್ಕಾರದ ಒಂದು ನಿಯಮ ಇದೆ, ಗಡಿ ರೇಖೆಯನ್ನು ಹಾಕಕ್ ಬರಲ್ಲ ಅಂತ. ಅದಕ್ಕೆ ಈಗ ಅಸಾಧ್ಯ ಅಂತ ಆಯ್ತು. ಅಂದ್ರೆ ಅದು ಡಿಲಿಮಿಟೇಷನ್ ಮಾಡೋರಿಗೆ ಅಂತ ಏನು ಮಾಡಬೇಡ ಅಂತ ಏನೋ ಒಂದು ಡೈರೆಕ್ಷನ್ ಬೇಕಾದ್ರೆ ಅದು ಸೆನ್ಸಸ್ ಜನಗಣತಿ ಎಲ್ಲ ಜನಗಣತಿ ಮುಗಿಯೋರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಏನೋ ಬಂದಿದೆ. ಅದೇ 1 ವರ್ಷನಾಗ ಮುಗಿದಿದೆ, ಈ 25ಕ್ಕೆ ಮುಗಿತೈತೆ ಅದು. ತಾಲೂಕು ರಚನೆ ಮಾಡ್ಬೋದು. ಯಾವ್ದು ಮಾಡಕ್ಕೆ ಅದು ಬಂದು ಮಾಡ್ಬೇಡ ಅಂತ ಹೇಳ್ಯಾರ. ಈ ವರ್ಷ 25ಕ್ಕೆ ಮುಗಿಸ್ತಾರ ಅವ್ರು, ಮುಂದಿನ ವರ್ಷ ಖಾಲಿ ಆಗ್ತಾರೆ, ನೋಡೋಣ. ಸರ್, ಯಾಕೆ ಸರ್ ಜಾತಿ ಗಣತಿ ವಿಚಾರ ಸಂಬಂಧ ಕ್ಯಾಬಿನೆಟ್ ಈ ಸಲ ಬರುತ್ತೆ, ಈಗ ಅಪ್ರೂವಲ್ ಆಗಿಬಿಡುತ್ತೆ ಅಂತ ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ. ಯಾಕೆ ಅದೇನ ಮಾಡ್ಬೇಕನ್ನೋ ವಿಚಾರ ಏನಾದ್ರು ಇದೆ ಅಥವಾ ಏನ ತಾಂತ್ರಿಕ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಮೊನ್ನೆ ಬರ್ಬೇಕಾಯ್ತ್ರಿ ಹಿಂದಿನ ಇದ್ರೊಳಗೆ. ಲಕೋಟೆಯನ್ನು ತೆರೀತಾರೆ ಅಂತ ಹೇಳಿದ್ರು ಸಂಪುಟದಲ್ಲಿ. ಇನ್ನು 30 ಇದೆ ಕ್ಯಾಬಿನೆಟ್. ಅವಾಗ ಏನು ಮಾಡ್ತಾರ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನೋಡ್ಬೇಕು. ಸರಿ, ಕುಲ್ಲೋಳಿ ರೈತರು ಹೋರಾಟ ಹಾಂ ರೀ, ನಾವೇನು ಮಾಡ್ಲಿಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಅದ. ನಾವು ಭಾಳ ಅವ್ರಿಗೆ ಪೇಪರ್ಸ್ ಕೊಡಬೇಕಾಯ್ತು, ನಮ್ಮ ಕಡೆಯಿಂದ AC ಅವ್ರ ಕಡೆಯಿಂದ ಪೇಪರ್ ಕೊಡಕ್ಕೆ ಹೇಳಿದ್ವಿ, ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ವರ್ಸಸ್ ಪ್ರೈವೇಟ್ ಪಾರ್ಟಿ ವರ್ಸಸ್ ರೈತರು, ಅವ್ರ ಮಧ್ಯೆ ಜಗಳ. ಅದು ನಮಗೂ ಸರ್ಕಾರಕ್ಕೂ ಇಲ್ಲ. ನಾವು ಭಾಳ ರೈತರ ಪರವಾಗಿ ಸಹಾನುಭೂತಿ ತೋರಿಸ್ಬೋದು. ಅವ್ರಿಗೆ ಬೇಕಾದಂಥ ಪೇಪರ್ಸ್ ಈಗಾಗಲೇ ಕೊಟ್ಟಿದ್ರು, ಅವ್ರು ಏನು ಕೇಳಿದ್ರು ಕೊಟ್ಟಿದ್ರು. ಕೃಷ್ಣಾ ನದಿಗೆ ಅಡ್ಲಾಗಿ ಮಾಜರಿ ನದಿ ಕಡೆ ಒಂದು ಬ್ರಿಡ್ಜ್ ಕಮ್ ಬಾಂಧರ್ ಕಟ್ಟಿದ್ದು ಒಂದೇ ವರ್ಷಕ್ಕೆ ಕಿತ್ಕೊಂಡು ಹೋಗಿದ್ದೆ. ಇಲ್ಲ, ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ಕೇಳ್ತೀನಿ. ಅಳಪೆ ಕಾಮಗಾರಿ ಆಗಿದೆ. ಯಾವ ಊರಾಗಿರೋದ ಊರು? ಮಾಂಜರಿ ಮಾಜರಿ ಬ್ರಿಡ್ಜ್ ಕಮ್ ಬಾಂಧರ್ ಸರ್, ಜಿಲ್ಲೆಯಾದ್ಯಂತ ಚೆಕ್ ಮಾಡೋದು. ಡಿಸ್ಟ್ರಿಕ್ಟ್ ಬ್ಯಾರೇಜ್ಗಳಿದಾವೆ, ಅದು ಗೇಟ್ಗಳನ್ನು ಕಳ್ತನ ಆಗುತ್ತೆ ಸರ್ ಪ್ರತಿ ವರ್ಷ. ಅದಕ್ಕೆ ಪರಿಹಾರ ಇಲ್ಲ, ಏನು ಮಾಡೋರು? ಗೇಟ್ ಕಳ್ತ ಪಾಪ ಏನು ಮಾಡೋದು? ಏನು ನಿಜವಾಗಿ ಕಳ್ತನ ಆಗುತ್ತಾ ಅಥವಾ ಅದೇನು ಪ್ರತಿ ವರ್ಷ? ಇಲ್ಲ, ಕಳ್ತನ ಮಾಡೋ ಗ್ಯಾಂಗ್ ಇದೆ. ಯಾಕಂದ್ರೆ ಅದು ಇದ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.